ಬಳ್ಳಾರಿಯಲ್ಲಿ ಕ್ರೈಸ್ತ ನಿಗಮದ ವೆಬ್ಸೈಟ್ ಹಾಗೂ ಯೋಜನೆಗಳ ಪೋಸ್ಟರ್ ಬಿಡುಗಡೆ. ಸಮುದಾಯದ ಅಭಿವೃದ್ಧಿಗೆ ಹೊಸ ದಿಕ್ಕು. ಬಳ್ಳಾರಿ ನಗರದ ಕೋಟೆ ಪ್ರದೇಶದ CSI ತೆಲುಗು ಚರ್ಚ್ನಲ್ಲಿ ಇದೇ ನವೆಂಬರ್ 1ರಂದು ಕರ್ನಾಟಕ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ನಿಗಮದ ಆಶ್ರಯದಲ್ಲಿ ಆನ್ಲೈನ್ ಅರ್ಜಿ, ವೆಬ್ಸೈಟ್ ಹಾಗೂ ಅಭಿವೃದ್ಧಿ ಯೋಜನೆಗಳ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಫಾದರ್ ಡಾಕ್ಟರ್ ಬಿಷಪ್, ಕರ್ನಾಟಕ ರಾಜ್ಯ ಕ್ರೈಸ್ತ ಸಮುದಾಯದ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದಂತಹ GJ ರವಿಕುಮಾರ್ ಹಾಗೂ ಜಿಲ್ಲಾ ವ್ಯವಸ್ಥಾಪಕ ಮೆಹಬೂಬ್ ಬಾಷಾ ಭಾಗಿಯಾಗಿದ್ದು, ಮೆಹಬೂಬ್ ಬಾಷಾ ಅವರು ವೆಬ್ಸೈಟ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸಿದ್ದಾರೆ. ಬಿಷಪ್ ಹೇಳಿದರು, ಈ ಆನ್ಲೈನ್ ವೇದಿಕೆಯ ಮೂಲಕ ಕ್ರೈಸ್ತ ಸಮುದಾಯದ ಜನರು ಮನೆ ಬಾಗಿಲಲ್ಲೇ ಯೋಜನೆಗಳ ಮಾಹಿತಿಯನ್ನು ಪಡೆಯಬಹುದು. ಇದು ಸಮುದಾಯದ ಪ್ರಗತಿಯ ಹೊಸ ಹಾದಿ ಎಂದರು. ಮೆಹಬೂಬ್ ಬಾಷಾ ಅವರು ಹೇಳಿದ್ದು, ನಿಗಮದಡಿ ಬಡ ಹಾಗೂ ಹಿಂದುಳಿದ ಕ್ರೈಸ್ತ ವರ್ಗದವರಿಗೆ ವಿದ್ಯಾರ್ಥಿ ವೇತನ, ಉದ್ಯೋಗ, ತರಬೇತಿ ಅಷ್ಟೇ ಅಲ್ಲದೆ ಸ್ವಯಂ ಉದ್ಯೋಗ ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಂತಹ ಅನೇಕ ಯೋಜನೆಗಳು ಲಭ್ಯವಾಗಿದ್ದು, ಹೊಸ ವೆಬ್ಸೈಟ್ ಜನರಿಗೆ ಹೆಚ್ಚಿನ ಸಹಾಯ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಫಾದರ್ ಲಿಯೋ ಮೈಕಲ್, ಜಾಫ್ರಿ ಕುಮಾರ್, ರವಿ ಕ್ರಿಶ್ಚಿಯನ್, ಮುರುಗೇಶ್ ರತ್ನಕುಮಾರ್, ಕಾಂಗ್ರೆಸ್ ಮುಖಂಡರು ಹಾಗೂ ಮಹಿಳಾ ಯುವ ಸಂಘದ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನನ್ನ ಹೆಸರು GJ ರವಿಕುಮಾರ್ ಅಂತ, ಕರ್ನಾಟಕ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿದ್ದೀನಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್, KJ ಜಾರ್ಜ್ ಅವರ ನೇತೃತ್ವದಲ್ಲಿ ನಮ್ದು ಒಂದು ಕಾರ್ಪೊರೇಷನ್ ಸ್ಥಾಪನೆ ಆಗಿದೆ. ಆ ಕಾರ್ಪೊರೇಷನ್ ಅಲ್ಲಿ ನಮಗೆ 250 ಕೋಟಿ ರೂಪಾಯಿ ಸರ್ವರ್ಗೆ ಸಮಪಾಲು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ನಮಗೆ 250 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಇದು ನಮ್ಮಲ್ಲಿ ಕೆಲವೊಂದು ಯೋಜನೆಗಳು ಅವರು ಇದು ಮಾಡಿದ್ದಾರೆ. ಆ ಯೋಜನೆಗಳು ನಮ್ಮ ಕ್ರೈಸ್ತರಿಗೆ ತಲುಪಿಸಲಿ ಅಂತೇಳಿ ಈ ಒಂದು ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ಮೊದಲಾಗಿ ತುಂಬಾ ಕೃತಜ್ಞತೆಗಳು. ಇವತ್ತು ಅದ್ರ ಪರವಾಗಿ ನಾವು ಒಂದು ವೆಬ್ಸೈಟ್ ನ ಲಾಂಚ್ ಮಾಡಿದ್ದೀವಿ. ಎಲ್ಲ ನಮ್ಮ ಧರ್ಮಗುರುಗಳು ಮತ್ತೆ ನಮ್ಮ ಬಿಷಪ್ ಅವರ ನೇತೃತ್ವದಲ್ಲಿ ಆ ಒಂದು ವೆಬ್ಸೈಟ್ ನ ಲಾಂಚ್ ಮಾಡಿದ್ದೀವಿ. CSI ತೆಲುಗು ಚರ್ಚ್ ಸಭಾಂಗಣದಲ್ಲಿ ಆ ವೆಬ್ಸೈಟ್ ನ ನಾವು ಲಾಂಚ್ ಮಾಡಿದ್ವಿ. ಇದು ಸೂರ್ಯ ನ್ಯೂಸ್ ಕನ್ನಡ.